ಹಿರಿಯ ನಾಯಕನ ಪಾಲಿಗೆ ಬಾಗಿಲು ಮುಚ್ಚಿಬಿಡ್ತಾ ಜೆಡಿಎಸ್ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಜಿಟಿ ದೇವೇಗೌಡರನ್ನ ಪಕ್ಷದಿಂದ ಕೈಬಿಡ್ತಾ ಜೆಡಿಎಸ್, ಪಕ್ಷದಿಂದ ಕೈ ಬಿಡುವಂತಹ ನಿರ್ಧಾರವನ್ನ ಪ್ರಕಟಿಸಿದ್ರ ಕುಮಾರಸ್ವಾಮಿ ಎನ್ನುವಂತಾಗಿದೆ. ನಿನ್ನೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮೈಸೂರಿನಿಂದಲೇ ಗುಡುಗಿದ್ರು. ಅದರಲ್ಲೂ ಕೂಡ ಪಕ್ಷದಿಂದ ಬಹಳಷ್ಟು ಜಿಟಿಡಿ ದೂರ ಉಳ್ಕೊಂಡು ತುಂಬಾ ದಿನಗಳಾಗೋಯ್ತು ಅಂತ ಹೇಳಿದ್ರು. ಸದ್ಯಕ್ಕೆ ಜಿಟಿ ದೇವೇಗೌಡರು ನಮ್ಮಿಂದ ದೂರ ಇದ್ದಾರೆ, ಪಕ್ಷದ ಎಲ್ಲ ಚಟುವಟಿಕೆಗಳಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಜಿಟಿ ದೇವೇಗೌಡರು. ಈಗ ನಮ್ಮ ಜೊತೆಲಿಲ್ಲ, ಆ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಮಾತ್ರ ಜೊತೆಗಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಶಕ್ತ ಜನ ನಾಯಕರಿದ್ದಾರೆ, ಅಂಥವರನ್ನ ಗುರುತಿಸಿ ಮುಂದಿನ ಚುನಾವಣೆಗೆ ಸ್ಪರ್ಧೆಗೆ ಇಳಿಸ್ತೀವಿ ಎನ್ನುವಂತಹ ಒಂದು ಸಂದೇಶವನ್ನ ನಿನ್ನೆ ಕುಮಾರಸ್ವಾಮಿ ಅವರು ಮೈಸೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟರು. ಈಗ ಸದ್ಯಕ್ಕೆ ಕುಮಾರಸ್ವಾಮಿ ನೀಡಿರುವ ಹೇಳಿಕೆ ಕೊನೆಗೂ ಜಿಟಿಡಿ ವಿಚಾರದಲ್ಲಿ ತಮ್ಮ ನಿರ್ಧಾರವನ್ನ HDK ಪ್ರದರ್ಶನ ಮಾಡಿದ್ರು ಅನ್ನುವಂತಾಗಿದೆ. ಇನ್ನು ಒಂದು ಕಡೆ ಪಕ್ಷ ನಿಷ್ಠೆ ಇಲ್ಲದವರು ನಮಗೆ ಬೇಡವೇ ಬೇಡ ಅನ್ನುವಂಥ ಸಂದೇಶವನ್ನ ನಿನ್ನೆ ಕುಮಾರಸ್ವಾಮಿ ರವಾನಿಸಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಮೈತ್ರಿ ಪಕ್ಷದ ನಾಯಕರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರು. ಪಕ್ಷದ ಯಾವುದೇ ಕಾರ್ಯಕ್ರಮಗಳಿಗಾಗ್ಲಿ ಯಾವುದೇ ಸಮಾವೇಶಗಳಿಗಾಗ್ಲಿ ಜಿಟಿಡಿ ಉಪಸ್ಥಿತಿ ಎಲ್ಲೂ ಕಾಣಿಸ್ಲಿಲ್ಲ. ಕಳೆದ 6 ತಿಂಗಳಿಂದ ಬಹಳಷ್ಟು ಅಂತರವನ್ನ ಕಾಯ್ದುಕೊಂಡಿದ್ರು. ತಾವು ಕೇಳಿದಂತಹ ಸದಸ್ಯತ್ವಕ್ಕೆ ಮುಂದಾಗ್ಲಿಲ್ಲ, ಕೊಡೋದಕ್ಕೆ ಮುಂದಾಗ್ಲಿಲ್ಲ ಎನ್ನುವಂತಹ ಕೋಪವನ್ನ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಿಂದಲೂ ಕೂಡ ಒಂದು ಅಸಮಾಧಾನವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜಿಟಿಡಿ ಹೊರ ಹಾಕ್ತಾನೆ ಬರ್ತಾ ಇದ್ರು. ಈ ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ HD ಕುಮಾರಸ್ವಾಮಿ ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಸುದೀರ್ಘ ಮಾತುಗಳನ್ನಾಡಿದ್ರು. ಪಕ್ಷ ನಿಷ್ಠೆ ಇಲ್ಲದವರು ನಮ್ಮ ಪಕ್ಷಕ್ಕೆ ಬೇಡ, ಅಂಥ ನಾಯಕರು ಇನ್ನೂ ಪಕ್ಷದಲ್ಲಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಕರೆದು ನಾವು ಮುಂದೆ ನೋಡ್ತೀವಿ ಎನ್ನುವಂತಹ ಒಂದು ಸಂದೇಶವನ್ನ ನಿನ್ನೆ ಕುಮಾರಸ್ವಾಮಿ ರವಾನಿಸಿದ್ರು. ಹಾಗಾಗಿ ಸದ್ಯಕ್ಕೆ ಈಗ ಜಿಟಿಡಿಯನ್ನ ಪಕ್ಷದಿಂದ ಕೈ ಬಿಡುವತ್ತ ಒಂದು ವೇಳೆ ಕುಮಾರಸ್ವಾಮಿ ಅವರು ನಿರ್ಧಾರವನ್ನ ಪ್ರಕಟಿಸಿದ್ರ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಇನ್ನು ಗಮನಿಸೋದಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ರಾಜಕೀಯ ವಿದ್ಯಮಾನಗಳನ್ನ ಈಗ ಇತ್ತೀಚಿನ ದಿನಗಳಲ್ಲಿ ಗಮನಿಸೋದಾದ್ರೆ ಜಿಟಿಡಿ ಹಲವಾರು ಪಕ್ಷದ ಕಾರ್ಯಕರ್ತರಿಂದ ಆಗಿರಬಹುದು ಅಥವಾ ಕಾರ್ಯಕ್ರಮಗಳಿಂದ ಆಗಿರಬಹುದು, ಸಮಾವೇಶಗಳಲ್ಲಿ ಜೆಡಿಎಸ್ ಕರೆದಂತಹ ಸಮಾವೇಶಗಳಲ್ಲಾಗಲಿ ಗುರುತಿಸಿಕೊಳ್ಳಿಲ್ಲ. ಇದೆಲ್ಲವೂ ಒಂದು ಕಡೆ ಆದ್ರೆ ಪಕ್ಷದ ಹಿರಿಯ ನಾಯಕ, ಬಹಳಷ್ಟು ಪರಾಕಾಷ್ಠೆಯನ್ನ ಹೊಂದಿರುವಂತಹ ನಾಯಕನೇ ಹೌದು ಜಿಟಿಡಿ. ಆದ್ರೂ ಕೂಡ ನಮ್ಮಿಂದ ದೂರ ಉಳಿದು ಬೇರೆ ಬೇರೆ ಹಿರಿಯ ದಿಗ್ಗಜ ನಾಯಕರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಒಂದಷ್ಟು ಲೇವಡಿ ಕೂಡ ಮಾಡಿದ್ರು ನಿನ್ನೆ ಕುಮಾರಸ್ವಾಮಿ ಅವರು. ಆ ಮಾತಿನ ಹಿಂದೆ ಕೂಡ ನಮ್ಮ ಪಕ್ಷದಲ್ಲಿ ಅವರು ಇಲ್ಲ ಅನ್ನುವಂತಹ ಬೇಜಾರು ಕೂಡ ಅವರಲ್ಲಿತ್ತು. ಸದ್ಯಕ್ಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ರಾಕೇಶ್. ರಾಕೇಶ್, ಗಮನಿಸೋದಾದ್ರೆ ಜಿಟಿಡಿ ಹಲವು ದಿನಗಳಿಂದ, ಅದರಲ್ಲೂ 6 ತಿಂಗಳಕ್ಕಿಂತಲೂ ಹೆಚ್ಚು ದಿನಗಳಿಂದ ಯಾವುದೇ ಜೆಡಿಎಸ್ ನ ಸಮಾವೇಶಗಳಲ್ಲಾಗಿರ್ಬೋದು ಕಾಣಿಸ್ಕೊಳ್ಳಿಲ್ಲ. ಅದರಲ್ಲೂ ಮೈತ್ರಿ ನಾಯಕರ ಮೇಲೆ ಒಂದಷ್ಟು ಪರೋಕ್ಷವಾಗಿ ಮಾತುಗಳನ್ನಾಡ್ತಾ ಬಂದ್ರು. ಅದರಲ್ಲೂ ಹಿರಿಯ ನಾಯಕರು ಈಗ ಸದ್ಯಕ್ಕೆ ಅವರನ್ನ ಪಕ್ಷ ಬಿಡುವಂತಹ ನಿರ್ಧಾರವನ್ನ ಕೈಗೊಂಡ್ಬಿಟ್ಟಿದ್ಯಾ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಜೆಡಿಎಸ್ನ ಹಿರಿಯ ನಾಯಕರಾದಂತಹ ಜಿಟಿ ದೇವೇಗೌಡ ಅವರನ್ನ ಪಕ್ಷದಿಂದ ದೂರ ಇಡುವ ಪ್ರಕ್ರಿಯೆ ಚಾಲನೆ ಆರಂಭವಾಗಿದೆಯಾ ಅನ್ನುವಂತಹ ಪ್ರಶ್ನೆಗೆ ಈಗ ಹೌದು ಅನ್ನುವಂಥ ಉತ್ತರ ಸಿಕ್ಕಿದೆ. ದೇವೇಗೌಡರವರನ್ನ ಪಕ್ಷ ಎಷ್ಟಲಿವರೆಗೆ ಬಳಸ್ಕೊಂಡಿತ್ತು, ಆದರೆ ಅದಕ್ಕೆ ಅವರು ಪ್ರತಿಯಾಗಿ ತಮ್ಮ ಸೇವೆಯನ್ನ ನೀಡ್ತಾ ಇಲ್ಲ. ಪಕ್ಷಕ್ಕಿಂತ ಅಂದ್ರೆ ಪಕ್ಷದ ವೇದಿಕೆಯಿಂದ ಪದೇ ಪದೇ ಅವರು ದೂರದ ಉಳಿಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ಇದ್ದಾರೆ. ಹೀಗಾಗಿ ಅವರ ಬದಲು ಪಕ್ಷದಲ್ಲಿ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಚರ್ಚೆ ಪಕ್ಷದೊಳಗೆ ಆರಂಭವಾಗಿದೆ. ಪಕ್ಷದ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ನಿನ್ನೆ ಮೈಸೂರಲ್ಲಿ ಮಾತಾಡಿದ್ದು ದೇವೇಗೌಡ ಅಂದ್ರೆ ಜಿಟಿ ದೇವೇಗೌಡರ ವಿಚಾರಕ್ಕೆ ಇದ್ದಂತಹ ಅನುಮಾನಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರು ಪಕ್ಷದ ವೇದಿಕೆಯಿಂದ ದೂರ ಉಳಿತಿರೋದನ್ನ ನೋಡಿದ್ರೆ ಪಕ್ಷದೊಂದಿಗೆ ಅವರಿಗೆ ಮುಂದುವರಿಯುವಂತ ಆಸಕ್ತಿ ಇಲ್ಲದಂತೆ ಕಾಣ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಆ ಮುಖಾಂತರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮುಂದೆ ಸಮರ್ಥರಿರುವಂತಹ ಅಭ್ಯರ್ಥಿ ಒಬ್ಬರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತೇಳಿ ಚರ್ಚೆ ನಡೆಸಲಾಗ್ತಾ ಇದೆ. ಅಂತಹ ಸನ್ನಿವೇಶ ಬಂದಾಗ ಅದಕ್ಕೂ ಕೂಡ ಪಕ್ಷ ಸಿದ್ಧವಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆ ಮುಖಾಂತರ ಜಿಟಿ ದೇವೇಗೌಡ ಅವರಿಗೂ ಜೆಡಿಎಸ್ಗೂ ಇನ್ನು ಸಂಬಂಧ ಕೇವಲ ಬರೀ ನೆಪ ಮಾತ್ರಕ್ಕೆ ಉಳಿತದ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಜಿಟಿ ದೇವೇಗೌಡ ಅವರು ಕೂಡ ರಾಜ್ಯದಲ್ಲಿ ಅಂದ್ರೆ ಈಗಾಗಲೇ ಮೈತ್ರಿ ಸರ್ಕಾರ
ಮೈತ್ರಿಯ ಪ್ರಕ್ರಿಯೆಯನ್ನು ಅವರು ಮಾಡಿಕೊಂಡಿದ್ದ ಬಳಿಕ ಸರ್ಕಾರದ ವಿರುದ್ಧ ನಡೆದಂತಹ ಹೋರಾಟಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡಿರಲಿಲ್ಲ. ಜೊತೆಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲೂ ಕೂಡ ಸಾಫ್ಟ್ ಕಾರ್ನರ್ ಅವರು ತೋರಿಸ್ತಾ ಇದ್ರು. ಸರ್ಕಾರದ ಗ್ಯಾರಂಟಿ ಯೋಜನೆ ವಿಚಾರವಾಗಿಯೂ ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ರು. ಇಂತಹ ಸಂದರ್ಭ ಬಂದಾಗ ಪಕ್ಷದ ವೇದಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಅವರು ಕೂಡ ವ್ಯಕ್ತಿಗತವಾಗಿ ನಾನು ನನ್ನ ಅಭಿವೃದ್ಧಿ ವಿಚಾರದ ಬಗ್ಗೆ ಇರುವಂತಹ ಒಲವನ್ನು ವ್ಯಕ್ತಪಡಿಸಿದ್ದೇನೆ, ಆದರೆ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅಂದಿನಿಂದ ಆರಂಭಗೊಂಡಂತ ಅವರ ಸ್ಟೇಟ್ಮೆಂಟ್ ಮತ್ತೆ ಪಕ್ಷದೊಳಗಿನ ವ್ಯತ್ಯಾಸದ ವಿಚಾರಗಳು ದಿನದಿಂದ ದಿನಕ್ಕೆ ದೂರ ಆಗ್ತಾನೆ ಹೋಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಈಗ ಈ ಚುನಾವಣೆಯ ಪ್ರಕ್ರಿಯೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಿರುವ ಹೊತ್ತಲ್ಲಿ ಮುಂದಿನ ಚುನಾವಣೆಗೆ ಸಿದ್ಧತೆ ನಡೆಯುತ್ತಿರುವಂತಹ ಭಾಗದ ವಿಚಾರದಲ್ಲಿ ಅವರು ಪಕ್ಷದ ಜೊತೆ ಇರ್ತಾರಾ ಇಲ್ಲ ಅನ್ನುವಂಥ ಪ್ರಶ್ನೆ ಹುಟ್ಟಿತ್ತು. ಈಗ ಅದಕ್ಕೆ ಜೆಡಿಎಸ್ ವರಿಷ್ಠರೇ ಅವರು ಪಕ್ಷದಿಂದ ದೂರ ಉಳಿದಿದ್ದಾರೆ, ಅವರಿಗೂ ನಮಗೂ ಸಂಬಂಧ ಇನ್ನು ಅಷ್ಟಕ್ಕಷ್ಟೇ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಈ ವಿಚಾರದಲ್ಲಿ ಇದ್ದಂತಹ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಜಿಟಿಡಿ ಅವರು ಹಿಂದೆ ವಿಧಾನಸಭೆಯಲ್ಲಿ ಜೆಡಿಎಸ್ನ ನಾಯಕರ ಸ್ಥಾನವನ್ನು ಅವರಿಗೆ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಮಾಡಲಾಗಿತ್ತು. ಅದರ ಬದಲು ಸುರೇಶ್ ಬಾಬು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗಲೇ ಅವರು ಪಕ್ಷದ ವಿಚಾರದಲ್ಲಿ ಪಕ್ಷದ ವೇದಿಕೆಯಲ್ಲಿ ಕಾಣಿಸಿಕೊಳ್ಳೋದನ್ನು ದೂರ ಮಾಡ್ಕೊಂಡಿದ್ರು. ಸೊ ಅಲ್ಲಿಂದ ಆರಂಭಗೊಂಡಿದ್ದಂತಹ ಈ ವ್ಯತ್ಯಾಸ ಅಂದ್ರೆ ಮುನಿಸಿನ ಪರ್ವ ಆರಂಭ ಹಾಗೆ ಮುಂದುವರಿತಲೇ ಬಂದಿತ್ತು. ಈಗ ಅದಕ್ಕೆ ಕುಮಾರಸ್ವಾಮಿ ಅವರು ಇತಿಶ್ರೀ ಆಡುವ ಮುಖಾಂತರ ಜಿಟಿಡಿ ಅವರಿಗೂ ಪಕ್ಷಕ್ಕೂ ಇನ್ನು ಮೇಲೆ ನೆಪ ಮಾತ್ರದ ಸಂಬಂಧ ಅನ್ನುವಂಥ ಮಾತನ್ನ ಹೇಳಿ ಅವರ ಬದಲಿಗೆ ಮತ್ತೊಬ್ಬರಿಗೆ ಅವಕಾಶ ಕೊಡುವಂತಹ ಸುಳಿವನ್ನ ಕೊಟ್ಟಿದ್ದಾರೆ. ಆ ಮುಖಾಂತರ ಹಿರಿಯ ನಾಯಕರೊಬ್ಬರು ಜೆಡಿಎಸ್ನಿಂದ ದೂರ ಉಳಿಯುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಅಮೃತ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.